चारु चरणा महिमा नाम रूप क्रिया कलाप तेजो मूर्ति गुरु महेश्वर लिंग शरणार्थी लिंग शरणार्थी हर ओम ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धमहामूर्ति ಸಿದ್ಧಾರೂಢೇಶ್ವರಂ. ಪ್ರಾತಸ್ಮರಣೀಯ ಸದ್ಗುರುಗಳ ಪಾವನ ಚರಣಾನಂದಗಳನ್ನು ಹೃದಯಾನಂದದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಿದ್ಧಕುಲ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರ ಮರ್ತ್ಯದ ಮಹಾಮಣಿ ಹಾಳಾಗಬಾರದೆಂದು ಕರ್ತನಿಂದ ಅಟ್ಟಿಸಿಕೊಂಡು ಬಂದ ಭಕ್ತಿ ಭಾಂಡಾರಿ ಜಗದನ್ನ ಬಸವಣ್ಣನವರ ಕ್ಷೇತ್ರಾಧಿಷ್ಠಾಂತೃ ದೇವತೆ ಕೋಟಿ ಕೋಟಿ ಕಂದರ್ಪ ದರ್ಪಹರ ಶಂಭು ಪರಶಿವ ದೇವರ ದೇವ ಮಹಾದೇವ ಶಿವರಾಯನ ದಿವ್ಯ ಸನ್ನಿಧಾನಕ್ಕೂ ದೀರ್ಘದಂಡದ ಪ್ರಣಾಮಗಳನ್ನು ಸಮರ್ಪಿಸಿ ಕಥಾಮೃತವನ್ನು ರಚಿಸಿರುವ ಗುರುಸೇವಾ ದುರಂಧರ ಶಿವದಾಸನ ಚರಣಾರವಿಂದಗಳಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದುದ್ದಕ್ಕೂ ಸಂಗೀತ ಸುಧೆಯನ್ನು ಹರಿಸ್ತಕ್ಕಂಥ ಗಂಧರ್ವಾಂಶ ಸಂಭೂತರು ಗಾನ ವಿಶಾರದರು ತಬಲಾ ಮಾಂತ್ರಿಕರು ಆಗಿರ್ತಕ್ಕಂಥ ತ್ರಿಮೂರ್ತಿಗಳಿಗೂ ಅಭಿವಂದಿಸಿ ಸಭಾ ಸಂಚಾಲಕರಾದ ಐಹೊಳಿ ಗುರುಗಳವರಲ್ಲಿಯೂ ತಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಪಾಕ ಪ್ರವೀಣರಿಗೂ ಮಹಾದೇವ ಟ್ರಸ್ಟ್ ಕಮಿಟಿಯ ಸಮಸ್ತ ಪದಾಧಿಕಾರಿಗಳಿಗೂ ನಮ್ಮ ಸಂಗಣ್ಣ ಗೊಳಸಂಗಿ ಅವರಿಗೂ ಸಮಾವೇಶಗೊಂಡ ಶರಣರೇ ಹಾಗೂ ಮಹಾದೇವ ದೇವರ ಅರ್ಚಕರಿಗೂ ಶರಣೀಯರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾ ಉಪಕಾರ್ಯದಲ್ಲಿ ಭಾಗಿದಾರರಾಗೋಣ. ಮಹಾತ್ಮರ ಸಂಘ ಜೀವನ ಬುದ್ಧಿಯನ್ನು ಮಂಗಲಗೊಳಿಸುವಂಥದ್ದಕ್ಕೆ ನಾವು ಎಂಥವ್ರ ಸಂಘಗಳಿಗಿರ್ತೀವೋ ಅಂಥ ಗುಣಸ್ವಭಾವಗಳು ನಮಗೆ ಪ್ರಾಪ್ತಿಯಾಗುವಂಥವಕ್ಕಾವು. ಜೈಸಾ ಸಂಘ ವೈಸಾ ರಂಗ ಅಂತ ಎಂಥವ್ರು ಸಂಘ ಮಾಡ್ತೀವೋ ಅಂಥ ಬಣ್ಣ ನಮಗೆ ಬರ್ತೈತೆ. ಮತ್ತು ಸಂಗುಣ ಸುಮ್ಮನೆ ಆಗುವುದಿಲ್ಲ. ಅವು ಸಮಾನ ಶೀಲೇಶು ವ್ಯಸನೇಸು ಗುಣೇಶು ಸಖ್ಯಂ ಅಂತ ಯಾರಲ್ಲಿ ಸಮಾನ ಶೀಲ ಐತಿ ಅವ ಶೀಲಗೇಡಿದ್ದ ಅಂದ್ರೆ ಇವನು ಶೀಲಗೇಡಿನ ಹೋಗಿ ಗೆಳೆತನ ಮಾಡ್ತಾನು. ಅವ ಶೀಲವಂತ ಇದ್ದ ಅಂದ್ರೆ ಇವನು ಶೀಲವಂತನ ಹೋಗಿ ಗೆಳೆತನ ಮಾಡ್ತಾನೆ. ಇಷ್ಟಂದ್ರೆ ಗೊತ್ತಾಗ್ತೀನಿ. ವ್ಯಸನೇಸು ತಳಬಂದ ಇರಬೇಕು,
छुट्टा छेद ಸೇದವನ ದೋಸ್ತಿ छुट्टा ಸೇದವನ ಮಾಡ್ತಾನೋ, ಇಲ್ಲೇಕಿ ತಿನ್ನವನ ದೋಸ್ತಿ ಇಲ್ಲೇಕಿ ತಿನ್ನವನ ಮಾಡ್ತಾನೋ. ವ್ಯಸನ ಸಮ ಇರಬೇಕು, ಶೀಲ ಸಮ ಇರಬೇಕು, ಗುಣ ಸ್ವಭಾವಗಳ ಸಮಾನ ಇರಬೇಕು. ಅಂದ್ರೆ ಗೆಳೆತನ ಕೈ ಇರಲಿಲ್ಲ ಅಂದ್ರೆ ಗೆಳೆತನ ಆಗುವುದಿಲ್ಲ. ಮಹಾತ್ಮರ ಸಂಘ ಮಾಡಿದರೆ ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಅದುಭಂಗವಯ್ಯ. ಸಂಘ ಎರಡುಂಟು, ಒಂದು ಹಿಡಿ ಒಂದು ಬಿಡು, ಮಂಗಳಮೂರ್ತಿ ನಮ್ಮ ಕೂಡಲ ಸಂಗಮ ದೇವ ಅಂತ ಜಗದನ್ನ ಬಸವಣ್ಣನವರು. ಒಂದು ಹಿಡಿ ಅಂದಾರು ಅಂದ್ರೆ ಯಾವ್ದಾರ ಒಂದು ಸಂಘ ಮಾಡಂದಾರಪ್ಪ ಅಂತ ಹಿಂಗೆ ಕಲ್ಪನಾ ಮಾಡೋದಿಲ್ಲ. ಒಂದು ಹಿಡಿ, ಒಂದೇದು ಯಾವ್ದು ಹಿಡಿ ಅಂದ್ರೆ ಅವರು ಸಾರ ಸಜ್ಜನರ ಸಂಘ ಅದು ಲೇಸು ಕಂಡಯ್ಯ. ಒಂದೇದು ಯಾವ್ದು ಹೇಳ್ಯಾರ ಅವರು ಅದನ್ನು ಒಂದು ಹಿಡಿ ಅಂದಾರ ಅವರು. ಮತ್ತೆ ಯಾವ್ದಾರ ಒಂದು ಮಾಡಂದಾರ ಸಂಘ ಹೇಳಿ ದುರ್ಜನರ ಸಂಘ ಮಾಡೋದು ಅಂತ ಅರ್ಥ ಅಲ್ಲ. ಸಜ್ಜನರ ಸಂಘ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಬುದ್ಧಿ ಮಂಗಲಕ್ಕೈತಿ, ಸದ್ಗುಣಗಳ ಪ್ರಾಪ್ತಿ ಅಕ್ಕವು. ನಮ್ಮಲ್ಲಿ ಮಹತ್ತಾದ ಬದಲಾವಣೆಗಳಕ್ಕವು. ಈಗ ಮಳೆಗಾಲಿಗೆ ಸ್ವಾತಿ ಮಳೆ ಹಾಕಿರ್ತೈತಿ. ಸ್ವಾತಿ ಮಳೆ ಹನಿ ಎಲ್ಲ ಕಡೆಗೂ ಸಮಾನವಾಗಿ ಹಾಕಿರ್ತೈತಿ. ಭೂಮಿ ಮೇಲೆ ಬಿತ್ತು ಅಂದ್ರೆ ಭೂಮಿಯಾಗ ಇಂಗಿ ಹೋಗ್ಬಿಡ್ತೈತಿ. ಕಾದ ಕಬ್ಬಿಣದ ಮೇಲೆ ಬಿತ್ತು ಅಂದ್ರೆ ಆ ಮಳೆ ಹನಿ ಸುಟ್ಕೊಂಡು ಹೋಗಿಬಿಡ್ತೈತಿ. ಅದ ಸ್ವಾತಿ ಮಳೆ ಹನಿ ಕಮಲದ ಹೂವಿನ ಪತ್ರದ ಮೇಲೆ ಎಲಿ ಮೇಲೆ ಬಿತ್ತು ಅಂದ್ರೆ ಮುತ್ತಿನಂಗ ಕಾಣ್ತೈತಿ, ಗಾಳಿ ಬಿಡಾನ ಉಳ್ಳಿ ಹೋಗಿಬಿಡ್ತೈತಿ. ಅದರ ಸ್ವಾತಿ ಮಳೆ ಹನಿ ಸಮುದ್ರದ ಮ್ಯಾಲ ತೇಲಿ ಬಂದು ಕಪ್ಪೆ ಚಿಪ್ಪಿನ ಬಾಯಾಗ ಬಿತ್ತು ಅಂದ್ರೆ ಬಿದ್ದಷ್ಟು ಹನಿ ಬೆಲೆ ಬಾಳತಕ್ಕಂಥ ಮುಕ್ತಕ್ಕೈತಿ. ಮರಳಿ ನೀರಕ್ಕೈತಿ ಅಂದ್ರೆ ಮುಕ್ತ ಹೋಗಿ. ಅದರ ಸ್ವಾತಿ ಮಳೆ ಹನಿ ವಸಂತ ಕಾಲದೊಳಗೆ ಕೂಗತಕ್ಕಂತಹ ಕೋಗಿಲೆ ಬಾಯೊಳಗೆ ಒಂದು ಹನಿ ಬಿದ್ದರೆ ಬಿದ್ದಷ್ಟು ಹನಿ ಮಧುರವಾದ ಕಂಠಕ್ಕೈತಿ. ಪಂಚಮ ಸ್ವರದಿಂದ ಕೂಗುತ್ತಿರ್ತೈತೆ ಅದು ಕೋಗಿಲೆ. ಬಿದ್ದಷ್ಟು ಹನಿ ಕಂಠ ಹಾಕೈತಿ, ಧ್ವನಿ ಹಾಕೈತಿ ಕೋಗಿಲೆಗೆ. ಅದರ ಸ್ವಾತಿ ಮಳೆ ಹನಿ ಜಾತಿ ಮತ್ತು ನಾಗರ ಹಾವಿನ ಬಾಯಾಗ ಬಿತ್ತು ಅಂದ್ರೆ ಬಿದ್ದಷ್ಟು ಹನಿ ವಿಷ ತಯಾರಾಕೈತಿ. ಮಳೆ ಹನಿ ಒಂದ ಹೌದ್ರಿ. ಒಂದು ಕಡೆ ಬಿದ್ದು ನೆಲ ಸೇರಿತು, ಒಂದು ಕಡೆ ಸುಟ್ಟುಕೊಂಡು ಹೋತು, ಒಂದು ಕಡೆ ಮುತ್ತಿನಂಗ ಕಾಣಿತು, ಗಾಳಿ ಬಿಡಾನ ಉರುಳಿ ಬಿತ್ತು. ಒಂದು ಕಡೆ ಮಧುರವಾದ ಧ್ವನಿ ಆತು, ಒಂದು ಕಡೆ ಬೆಲೆಬಾರತಕ್ಕಂಥ ಮುತ್ತಾತು, ಒಂದು ಕಡೆ ಕಾರ್ಕೋಟಕ ವಿಷ ಆತು. ಅವರ ಜೀವಾತ್ಮಗಳ ಕಾರಣವಾಗುವ ವಿಷ ತಯಾರಾತು. ಸ್ವಾತಿ ಮಳೆ ಹನಿ ಒಂದ ಇದ್ರು ಯಾವ್ಯಾವ ಸಂಘ ಮಾಡಿತು ಅಂಥ ಬದಲಾವಣೆಯನ್ನ ರೂಪಾಂತರವನ್ನ ಅದು ಹೆಂಗ ಧಾರಣ ಮಾಡುವಂತಹದ್ದಾತು. ಹಂಗ ಮನುಷ್ಯ ಹುಟ್ಟಿನಿಂದ ಕೆಟ್ಟವನು ಅಲ್ಲ, ಒಳ್ಳೆಯವನು ಅಲ್ಲ. ಎಂಥವ್ರು ಸಂಘ ಮಾಡ್ತಾನೋ ಅಂಥ ಬುದ್ಧಿ ಕುಡ್ಕೋತೈ. ಅದ ಹೆಚ್ಚ ಬೆಳವಣಿಗೆ ಹಾಕೋತ ಹೋಗ್ತೈತಿ. ಮಹಾತ್ಮರು ಸಂಘ ಮಾಡಿ ಮನುಷ್ಯರಾದ ಪ್ರಾಣಿ ಪಕ್ಷಿಗಳು ಸಹಿತ ಉದ್ಧಾರ ಆಗಿದ ಇತಿಹಾಸಗಳನ್ನು ಕೇಳ್ತು ನಾವು. ಜಗದ್ಗುರು ಸಿದ್ಧಾರೂಢರ ಸಂಚಾರದ ಪ್ರಸಂಗದೊಳಗೆ ಇದು ಹುಬ್ಬಳ್ಳಿ ಒಳಗೆ ಏನು ಪ್ರಸಂಗ ಆಗಿತ್ತು ಅಂದ್ರೆ ಈ ಕಥೆ ಹೇಳಬೇಕಾದ್ರೆ ಉಜ್ಜನವರ ಭೀಮಪ್ಪ ಅಂತ ಸಿದ್ಧಾರೂಢಪ್ಪ ಅವರಿಗೆ ಪ್ರೇಮಳ ಶಿಷ್ಯ. ಅವ ಒಬ್ಬ ದತ್ತಕ ಮಗನ ತಗೊಂಡಿದ್ದ ಸಿದ್ದಪ್ಪ ಅಂತ. ಆ ಸಿದ್ದಪ್ಪಗ ಪಾರ್ವತಿ ಎನ್ನುವ ಕನ್ಯೆಯನ್ನು ಹುಡುಕಿ ಲಗ್ನ ಮಾಡಿದ್ದ.
ಯಾವಾಗ ಸಿದ್ಧಾರೂಢರ ಅವ್ರ ಮನೆಗೆ ಪಾದ ಇಟ್ಟು ಬಂದ್ರು, ಆಗ ಅವ್ರ ಮೆತ್ತನಕ್ಕೆ ಆಶೀರ್ವಾದ ಆಗಿ ಪಾರ್ವತಿ ಒಬ್ಬ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟ ಪ್ರಾಣ ಬಿಟ್ಟರು. ಗಂಡು ಮಗ ಹುಟ್ಟಿತು. ಹೆತ್ತ ತಾಯಿ ತೀರ್ಕೊಂಡ್ರು. ಅನಾಥ ಮಗ ಭೀಮಪ್ಪ ಅವನು ಬರಾಗ ಕರ್ಕೊಂಡು ಬಂದು ಸಿದ್ಧಾರೂಢ ನೃತ್ಯಕ್ಕೆ ಬರ್ತಿದ್ದ. ಸಿದ್ಧರ ಅಂಗ ಸಂಘದೊಳಗೆ ಬೆಳಗ್ಗೆ ಅಂತ ತಿಳ್ಕೊಂಡು ಮಹಾತ್ಮರ ಸಂಘ ಆಗಲಿ ಅಂತ ಮಹಾತ್ಮರ ನೃತ್ಯಕ್ಕೆ ತಂದು ಬಿಡ್ತಿದ್ದ. ಸಣ್ಣ ಹುಡುಗ, 3-4 ವರ್ಷದ ಹುಡುಗ ಸಿದ್ಧಾರೂಢ ಅವ್ರ ಪಡಿ ಮೇಲೆ ಕೂತ ಅವ್ರ ಕಾಲಕ್ಕೆ ಬಿಡಿದು, ಮೋತಿಗೆ ಬಿಡಿದು, ದೊಡ್ಡ ದೊಡ್ಡ ಕಿವಿ ಅವರು ಕಿವಿ ಗಡ್ಡಿ ಹಿಡಿದು ಜಗ್ಗುದು, ಬಹಳ ತೊಂದರೆ ಕೊಡ್ತಿರ್ತ ಹುಡುಗ. ಗುರಪ್ಪ ಅಂತ ಅವನ ಹೆಸರು. ಬಹಳ ತೊಂದರೆ ಕೊಡೋಣ. ಇನ್ನುಳಿದ ಭಕ್ತರು ಇರ್ತಾರಲ್ಲ, ಏನ್ರಿ ಕಿಂತಾಳ ಹುಡುಗ ತಂದು ಬಿಡ್ತಾನ ನಾವು ಭೀಮಪ್ಪ, ಎಷ್ಟು ತೊಂದರೆ ಮಾಡ್ತದ ನಿಮಗೆ, ನೀನು ಬಡಿತಾನು, ಚೂಡ್ತಾನು, ಕಿವಿ ಹಿಡಿದು ಎಳಿತಾನು. ಸಿದ್ಧಾರೂಢಪ್ಪ ಅವರಂದ್ರು, ನನ್ನ ಸಲುವಾಗಿ ಹಿಂದಿನ ಜನ್ಮದೊಳಗೆ ಇದನ್ನೆಲ್ಲ ಸಹನ ಮಾಡ್ಕೊಂಡಂತ ಅವ, ಈಗ ಮುಟ್ಸಾಕಿದ್ದಾನು, ಮುಟ್ಟಿಸಿಗಪ್ಪ ಅಂತಿದ್ರು. ಆದರೂ ಆ ತೆಗಿರಪ್ಪ ಒಳ್ಳೇದು. ಮತ್ತೆ ಯಾರಿಗಾರೆ ನಾವು ಎತ್ಕೊಳಕ ಜೋಪಾನ ಮಾಡಾಕ ಹೇಳ್ತೀವಿ. ಭಕ್ತರು ಬಂದಿರ್ತಾರೋ, ಒಳ್ಳೆ ಎಲ್ಲರ ಜೋಡಿ ನೀವು ಮಾತಾಡ್ಕೊತ ಕೂತಿರ್ತೀರಿ, ನಿಮ್ಮ ತಲೆ ಮೇಗಿನ ಶಾಲರೇ ಎಳಿತಾನು, ಮೇಲಿದ್ದು ವಸ್ತ್ರ ಅರೆ ತೆಗೆದು ಮುಗಿತಾನು, ಹೊಡಿತಾನು, ಚೂಡ್ತಾನು, ಭಾಳ ವಿಕ್ಷೇಪ ಆಕೈತಿ ನಿಮಗೆ. ಹಿಂದು ಮಾಡಿದ್ದ ಇಂದು ಉಣ್ಣಾಕ ತೆಗಿತಾವ, ನಾವು ಇಂದು ಮಾಡಿದ್ದನ ಮುಂದೆ ಉಣ್ತೀವಿ. ನನ್ನ ಸಲುವಾಗಿ ಇಂಥದ್ದೆಲ್ಲ ಬಹಳ ಸಹನ ಮಾಡ್ಕೊಂಡಾಗ ಹಿಂದಿನ ಜನ್ಮದೊಳಗೆ. ಅದೇನು ಕಥೆ ಅದು ನಮಗಟ್ಟು ಹೇಳ್ರಿ ಅಂದ್ರೆ ಅವರು ಕೇಳಿದವರು. ಅಲ್ಲಿ ಅಂಗಡದೊಳಗೆ ಒಬ್ಬ ಹುಡುಗ ಆಟ ಆಡಾಕತ್ತ, ನಾವು ಕರ್ಕೊಂಡು ಬರೋಬ್ರಿ ಅಂತ 8-10 ಹುಡುಗರು ಒಳಗೆ ಯಾವನಾರ ಒಬ್ಬ ಹುಡುಗನ ಕರ್ಕೊಂಡು ಬರ್ರಿ ಅಂತ ಸಿದ್ಧಾರೂಢರು ಹೋಗಿ ಒಂದು ಹುಡುಗನ ಕರ್ಕೊಂಡು ಬಂದು, ಆ ಬಂದು ಹುಡುಗಕ್ಕೆ ಒಂದು ಬಾಳೆಹಣ್ಣು ತಿನ್ನಾಕ ಕೊಟ್ಟರು ಸಿದ್ಧಾರೂಢ ಅವರು. ಒಂದು 8-10 ವರ್ಷದ ಹುಡುಗ, ಅದು ಅಂಗಡಾಗ ಆಟ ಆಡು ವಯಸ್ಸು. ಬಾಲಸ್ತಾವತ್ ಕ್ರೀಡಾಸಕ್ತ, ಆಡು ವಯಸ್ಸ. ಆಶೀರ್ವಾದ ಮಾಡಿ ಬಾಳೆಹಣ್ಣು ಕೊಟ್ಟರು. ಬಾಳೆಹಣ್ಣು ಯಾವಾಗ ತಿಂದವ, ಅವನ ಮುಖದ ಮೇಲೆ ಶಿವಕಳೆ ರಾರಾಜಿಸಕ್ಕಿತ್ತು. ಮುಖದ ಮೇಲೆ ಒಂದು ಕಳಿನ ಬದಲಾವಣೆ ಆಯಿತು. ಇವು ಹೇಳ್ತಾನು, ಇವನು ಕೇಳ್ರಪ್ಪ ನೀವೆಲ್ಲ ಅಂತ ಸಿದ್ಧಾರೂಢ ಅಂದರು. ಹಿಂದಿನ ಈ ಗುರಪ್ಪನ ಹಿಂದಿನ ಜನ್ಮದ ವೃತ್ತಾಂತ ಹೇಳಪ್ಪ ಅಂತ ಹುಡುಗನಿಗೆ ಕೇಳು. ಆಗ ಹುಡುಗ ಹೇಳಕ್ಕಿದ್ದ, ಹಿಂದಕ್ಕೆ 20 ವರ್ಷ ಭಾರತ ಪರ್ಯಟನ ಮಾಡಿದ ಪ್ರಸಂಗಕ್ಕೆ ಸಿದ್ಧಾರೂಢರು ಕರ್ನಾಟಕದ ದಕ್ಷಿಣ ಭಾಗದ ಕಾವೇರಿ ತೀರಕ್ಕೆ ಬಂದರು. ಸಂಚಾರ ಮಾಡ್ಕೊಂಡ ಕಾವೇರಿ ನದಿ ತೀರಕ್ಕೆ ಬಂದರು. ಬೆಟ್ಟ ಗುಡ್ಡಗಳ ಪ್ರದೇಶವು ಕಾವೇರಿ ನದಿ ದಂಡಿ ಅಂದ್ರೆ ನದಿಯ ತೀರಕ್ಕೆ ಬಂದ ಅಲ್ಲೇ ಧ್ಯಾನಾಸಕ್ತರಾಗಿ ಸ್ವಸ್ಥ ಚಿತ್ತದಿಂದ ಕೂತಿರ್ತಕ್ಕಂಥ ಪ್ರಸಂಗ. ಅಲ್ಲಿ ಕುರಿ ಕಾಯಕ ಮಕ್ಕಳು ಕುರಿ ಹೊಡ್ಕೊಂಡು ಬರ್ತಿದ್ವು. 8-10 ಹುಡುಗರು ಕುರಿ ಕಾಯ್ಕೊಂಡ ಬಂದ ಸಿದ್ಧಾರೂಢರನ್ನು ಕಂಡ ಅವರ ಸಖ್ಯತ್ವವನ್ನು, ಗೆಳೆತನವನ್ನು ಬೆಳೆಸಿದ ಮಕ್ಕಳು ಅವ್ರ ಜೋಡಿ ಆಟ ಆಡ್ತಿದ್ರು. ಮಧ್ಯಾಹ್ನ ಆಗ್ತಿರೋ ಸಿದ್ಧಾರೂಢರನ್ನು ಕರ್ಕೊಂಡನ ಪ್ರಸಾದ ಮಾಡುತ್ತಿದ್ರು. ಹಿಂಗ ದಿವಸ ಕಳೆಯುವ ಪ್ರಸಂಗಕ್ಕೆ ಒಂದು ದಿವಸ ಕುರಿಗಳು ಕಬರ್ ಹಾರಿ ಹೆದರಿ ಓಡಾಕೈತು. ಕುರಿಗಳು ಓಡಾಕೈತು ಅಂದ್ರೆ ಇಲ್ಲೇನೋ ಅಪಾಯ ಐತಿ ಅಂತ ಕುರಿ ಕಾಯುವ ಮಕ್ಕಳಿಗೆ ಗುರುತಕ್ಕೈ. ಒಂದು ಕುರಿ ಓಡಾಕೈತು ಅಂದ್ರೆ ಇನ್ನುಳಿದ ಕುರಿಗಳು ನಿಂದ್ರಂಗಿಲ್ಲ, ಎಲ್ಲ ಓಡಾಕೈತು ಬಿಡ್ತಾವ. ಎಲ್ಲ ಹುಡುಗರು ಹತ್ತಿದ್ರು. ಸಿದ್ಧಾರೂಢರು ಯಾಕೆ ಓಡಾಕೈತು ನೋಡಬೇಕು ಅಂತ ಈ ಕಡೆ ಗುಡ್ಡದ ಕಡೆ ಬಂದು ನೋಡ್ರು. ಒಂದು ಹುಲಿ
ಆ ಕುರಿ ಹಿಡಿದು ಮುರಿದು ತಿನ್ನಬೇಕು ಅಂತ ಜಪ್ಪಿಸಿ ಒಂದು ಮರದ ಮನೆಯೊಳಗೆ ಕುಂತಿತ್ತು. ನಿಬಿಡವಾದ ಅರಣ್ಯದು. ಅಲ್ಲಿ ಬರೋದಕ್ಕೆ ಇನ್ನೇನ ಕಡಿ ಕುರಿ ಓಡಾಕತ್ತಿತ್ತು. ಅದನ್ನು ಜಿಗದ ಹಿಡಿಬೇಕು ಅಂತ ತಿಳ್ಕೊಂಡ ಜಪ್ಪಿಸಿ ಕುಂತು ಕುರಿ ಆ ಹುಲಿಯ ಹಿಂದಿನ ಭಾಗದಿಂದ ಹೋಗಿ ಆ ಹುಲಿ ಕಿವಿಗಡ್ಡೆನ ಹಿಡಿದು ಸಿದ್ಧಾರ್ಥ ಅವರು ಕಿವಿಗಡ್ಡೆ ಹಿಡಿದ ಎಳ್ಕೊಂಡು ಹೊರಡ್ತಾಂದ್ರು. ನೋಡ್ರಿ, ಸಿದ್ಧಾರೂಢರ ಹಸ್ತ ಸ್ಪರ್ಶ ಆದ್ರೆ ಸಾಕು, ಅದರ ಕ್ರೋಧವನ್ನ ಬಿಟ್ಟು ಬಿಡ್ತಾವು ಹುಲಿ. ಮಹಾತ್ಮರ ಪಾದ ಸ್ಪರ್ಶ, ಹಸ್ತ ಸ್ಪರ್ಶ ಆದ್ರೆ ನಾವು ಪಾವನ ಆಕ್ಕಿವು, ಪವಿತ್ರ ಆಕ್ಕಿವು ಅಂತ. ಯಾಕೆ ಸದ್ಭಾವ ಅಂದ್ರೆ ಆ ಹಸ್ತದೊಳಗೆ ಅಂಥ ಸಾಮರ್ಥ್ಯ ಇರ್ತೈತಿ. ಸದಾಕಾಲ ಪೂಜಾ ಪುನಸ್ಕಾರ, ಜಪ, ತಪ, ಧ್ಯಾನ, ಯೋಗ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಕೈಯವು ಹುಲಿ ತನ್ನ ಕ್ರೂರತ್ವವನ್ನು ಬಿಟ್ಟು ಆ ಪೊದೆಯಿಂದ ಹೊರಗೆ ಎಳ್ಕೊಂಡು ಬಂದ ಓಡ್ತಕ್ಕಂಥ ಕುರಿಕಾಯಿ ಹುಡುಗರಿಗೆ ಓಡಬೇಡ್ರು, ಇದೇನ್ ಮಾಡೋದು ನಿಮಗೆ, ಓಡಬೇಡ್ರಿ ಅಂತ ಕೂಗಿ ಹೇಳಿದ್ರು. ನಿಂತರು ಕುರಿಕಾಯಿ ಹುಡುಗರು, ಉಳಿದು ಬಿಟ್ಟು ನಿಂತರು. ಹುಲಿ ಕಿವಿಗಡ್ಡಿ ಹಿಡ್ಕೊಂಡು ಆಡ್ಗಳಿಗೆ ಹಿಡ್ಕೊಂಡು ಬಂದಂಗ ಎಳ್ಕೊಂಡು ತಂದ ನಿಂತಿದ್ರು ಸಿದ್ಧಾರೂಢರು. ಇವೊಂದು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದೀಪ ನಾವು. ಇವ ತಪಸ್ವಿದವನ ದೊಡ್ಡ ಸಿದ್ಧಿ ಪುರುಷದಾನಿವ. ಇವನಿಗೇನ ಮಾಡಾಕಿಲ್ಲ. ಅದು ಹುಲಿ ನನ್ನೇ ಬಿಟ್ಟಿತ್ರಿ ಸನ್ನಿಧ ಮಾದ ಅಂತ ಹೆದರಿ ಅಲ್ಲೇ ನಿಂತಿದ್ರು. ಆ ಹುಲಿ ತೋಡ್ ಬಂದ ಹೆದರ್ಕೋತ ನಿಂತಿರ್ತಕ್ಕಂಥ ಒಬ್ಬ ಹುಡುಗನ ಒತ್ತಾಯ ತಂದ ಆ ಹುಲಿ ಬೆನ್ನ ಮೇಲೆ ಕುಂಡ್ರಿಸಿ, ಇದು ಸಾಧು ಪ್ರಾಣಿ, ನಮಗೆ ಆಟ ಆಡಕ್ಕೆ ಇದೊಂದು ಸಾಂಗತ್ಯವನ್ನು ಬಯಸಿ ಬಂದತಿ, ಇದಕ್ಕೆ ಹೆದರಾಕ್ ಹೋಗ್ಬೇಡ ನೀವು ಅಂತ ಕುರಿಕಾಯಿ ಮಕ್ಕಳಿಗೆಲ್ಲ ಧೈರ್ಯ ಬರುವಂಗ ಮಾಡಿದ್ರು ಸಿದ್ಧಾರೂಢರು. ಅವ್ರ ಜೊತೆ ಅದು ಹುಲಿನ ಅಂದಿನಿಂದ ಆಟ ಆಡಕ್ಕೆ ಪ್ರಾರಂಭ ಮಾಡಿತು. ನಿತ್ಯ ಕಾಡಿನೊಳಗಿಂದ ಬರ್ತಿತ್ತು. ಅವ್ರ ಆಟ ಆಡುವ ಪ್ರಸಂಗಕ್ಕೆ ಅವ್ರ ಜೊತೆ ಕೂಡಿ ಆಟ ಆಡ್ತಿತ್ತು. ಆ ಕುರಿಕಾಯಿ ಹುಡುಗರೆಲ್ಲ ಆ ಹುಲಿ ಮೇಲೆ ಕುಂಡ್ರುದು, ಅದ್ರ ಕಿವಿ ಗಡ್ಡೆ ಹಿಡಿದು ಜಗ್ಗುದು, ಬಾಲ ಹಿಡಿದು ಎಳೆದು, ಚೂಟುದು, ಬಡಿದು, ಮತ್ತು ಭಯ ಇರದಂಗ ಆಗೋಣ. ಸಣ್ಣ ಮಕ್ಕಳು ಅದೆಲ್ಲ ಹುಲಿಗೆ ಮಾಡಾಕತ್ತಿದ್ರು. ಅವರು ಬಡಿಯಾಕತ್ತಿದ್ರು, ಕಾಡ್ಸಾಕತ್ತಿದ್ರು, ಬೀಳ್ಸಾಕತ್ತಿದ್ರು. ಆದರೂ ಸಿದ್ಧಾರೂಢರ ಸನ್ನಿಧಾನದೊಳಗೆ ಆ ಹುಲಿ ಅವ್ರಿಗೆ ಏನೇನೂ ಮಾಡಲಿಲ್ಲ. ಈ ಸುದ್ದಿ ಅಲ್ಲಷ್ಟ ಉಳಿದಿರಲಿಲ್ಲ. ಆ ಹುಡುಗರು ತಮ್ಮ ಮನೆಗೆ ಹೇಳಿದ್ರು. ತಮ್ಮ ಮನೆಯವ್ರು ನೋಡಾಕ ಬಂದು ಈ ದೃಶ್ಯವನ್ನು ಕಂಡು ಮತ್ತೆ ನೆರಮನೆ ಅವ್ರಿಗೆ ಹೇಳಿ ಎಲ್ಲ ಕಡೆ ಸುದ್ದಿ ಆಗ್ತಿದ್ವು. ನಮ್ಮ ಮಕ್ಕಳ ಜೋಡಿ ಹುಲಿ ಆಟ ಆಡಕ್ ಬರ್ತೈತಿ ಅಂತ ಎಲ್ಲರಿಗೂ ಗೊತ್ತಾತು. ಇನ್ನ ಬ್ರಿಟಿಷರ ಆಳ್ವಿಕೆಯ ಕಾಲಾಗ ಒಬ್ಬ ಬೇಟೆಗಾರ ಆ ಹುಲಿ ಕೊಂದ ಅದರ ಚರ್ಮ ಮತ್ತು ಉಗುರ, ಅದರ ಹಲ್ಲ ಓದು ಬ್ರಿಟಿಷರು ಕೊಟ್ಟಿನ ಅಂದ್ರೆ ನನಗೆ ಬಕ್ಸಸ್ ಕೊಡ್ತಾರ, ಬಹುಮಾನ ಕೊಡ್ತಾರ ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಿಲ್ದಂಗೆ ಮರದ ಮರಿ ಒಳಗೆ ಒಂದು ಬಂದೂಕು ತಗೊಂಡು ಬಂದು ನಿಂತಿದ್ದ. ಅದು ಸಿದ್ಧಾರೂಢರಿಗೆ ಗುರುತಾಗಿರ್ಲಿಕ್ಕಿಲ್ಲಂದ್ರೆ ಸರ್ವಜ್ಞ ಮೂರ್ತಿ ಅವರು. ಅವ್ರಿಗೆ ಗುರುತಿಲ್ಲದ ಏನೈತಿ, ಈ ಜನ್ಮವನ್ನು ನೀಗಲಿದು, ಇದು ಪಾಪದ ಜನ್ಮ ಅಂತ. ಇದು ಪಾಪದ ಜನ್ಮ. ಇದು ಹುಲಿ ಜನ್ಮ ಅಂದ್ರೆ ಪಶುವಾಗಿ ಹುಟ್ಟೇದ ಪಾಪ ಮಾಡಿದಾಗ ಪಶುವಾಗಿ ಹುಟ್ಟೋದು ಜೀವ. ಪಾಪ ಕ್ರಿಮಿಗಳ ರೂಪಾಗಿ ಆ ಪಕ್ಷಿಯಾಗಿ ಮೃಗ ಜಾತಿಯಾಗಿ ಮೇಲಾ ಪಶುವಾಗಿ ಬಹುಪಾದಿಗರಶಿ
ನಿಜಗೊಂಡು ನಿದ್ರೆ ಮಾಡುವುದನ್ನ ಪರಿಭವ ದುಃಖ ಸಮುದ್ರ ಬೆಳೆಸುವ ಸಾಯಸವನೆನೆನೆಂದು. ಹಿಂದಿನ ಜನ್ಮಗಳು ಮಹಾತ್ಮರಿಗೆ ಗುರುತಾಗ್ಯಾವು. ಏನೇನಾಗಿ ಹುಟ್ಟಿನ ಅನ್ನೋದು ಮಹಾತ್ಮರಿಗೆ ಗುರುತಾಗ್ಯಾವು, ನಮಗೆ ಗೊತ್ತಿಲ್ಲ ಅಷ್ಟ. ಅದಕ್ಕೆ ನಾವು ನಿಶ್ಚಿಂತಿದೆವು. ಹಿಂದ ನಾಯಾಗಿ ಹುಟ್ಟಿದ್ವೋ, ನರಿಯಾಗಿ ಹುಟ್ಟಿದ್ವೋ, ಕುರಿಯಾಗಿ ಹುಟ್ಟಿದ್ವೋ, ಮರಿಯಾಗಿ ಹುಟ್ಟಿದ್ವೋ, ಸೂಕರಾಗಿ, ಸುನಕವಾಗಿ, ಏನೇನಾಗಿ ಹುಟ್ಟಿದ್ವೋ ಆಯಾ ಜನ್ಮದೊಳಗೆ ಉಂಟ ಆಹಾರ, ಆ ಜನ್ಮದೊಳಗೆ ಅಡ್ಡಾಡಿದ ಸ್ಥಳ ನೆನಪಾದ್ರೆ ನಿಶ್ಚಿಂತಿರ್ತಕ್ಕಂಥ ಮನುಷ್ಯ. ಏನು ತಿಂದದು, ಎಲ್ಲಿ ಅಡ್ಡಾಡಿದ್ರು, ಏನೇನು ಮಾಡಿದ್ರು. ಅಂಥ ಹೀನ ಜನ್ಮಗಳು ಯಾಕೆ ಬರ್ತಾವು ಅಂದ್ರೆ ಪಾಪದ ಪ್ರಭಾವದಿಂದ ಬರ್ತಾವೆ. ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಆಪಕ್ಷಿ ಕುಲವಾಗಿ ಪಕ್ಷಿ, ಗಿಡ, ತರುಗುಲ್ಮಲತೆಗಳು ಪ್ರಾಣಿಯಾಗಿ ಹುಟ್ಟು ಪ್ರಸಂಗ ಯಾಕೆ ಬರ್ತೈತಿ ಅಂದ್ರೆ ಪಾಪ ಮಾಡಿದ ಕಾರಣಕ್ಕೆ. ಸುಮ್ಮನೆ ಪ್ರಸಂಗ ನೀವು ಹೇಳ್ಬಿಡ್ತನು. ಈಗ ಮನ್ಯಾಗ ಯಾರೇ ದೇಹ ಬಿಟ್ಟರು ಅಂದ್ರೆ ಇವ್ರು ಏನಾಗಿ ಹುಟ್ಟರು ಒಂದು ಗುರುತು ಮಾಡ್ಕೊಳಕ್ ಬರ್ತೈತ್ರಿ ಅಂತ ಅಂತಿರ್ತೀವಿ ನಾವು. ದ್ವಾರ ಒಂದು ಫೋಟೋ ಇಟ್ಟು ಹಿಡ್ದಾಮ ಮಾಲಿ ಹಾಕಿ ಅವ ಏನೇನು ತಿಂತಿರ್ತಾನೆ, ಏನೇನು ಮುಗ್ತಿರ್ತಾನೆ ಅದನ್ನೆಲ್ಲ ಮಾಡಿ ಮುಂದಿಟ್ಟ ಪೂಜಾ ಮಾಡಿ ಊರು ಮಂದಿನ ಕರೆದು ಇದ್ದಾಗ ತಿರುಗಿ ನೋಡ್ಲಿಕ್ಕೆ ಬಿಡುವಲ್ಲಿ ಅಕ್ಕರೆ ಊರು ಮಂದಿನ ತಂದ ಅವನ ಹೆಸರು ಮೇಲೆ ಉಣಸಾಕ ಏನ್ ಮಾತಾಡ್ತಿದ್ದು? ಕೈಲಾಸವಾಸಿಯಾದ, ವೈಕುಂಠವಾಸಿಯಾದ, ಸ್ವರ್ಗಸ್ಥರಾದ ಇಂಥವು ನಮ್ಮನ್ನು ಬಿಟ್ಟು ಅಗಲಿದ್ದು ಕಂಡು ನಮಗೆ ಬಹಳ ದುಃಖ ಆಗೈತಿ ಅಂತ ಮಾತಾಡ್ತಿರ್ತೀವಿ. ಸ್ವರ್ಗಕ್ಕೆ ಹೋದ್ರೆ ಆನಂದ ಆಗಬೇಕು, ಏನು ದುಃಖ ಆಗ್ಬೇಕ್ರಿ? ಈಗ ಅವರು ಸ್ವರ್ಗಕ್ಕೆ ಹೋಗ್ಯಾರು ಅಂದ್ರೆ ವಿಶೇಷ ಸುಖಕ್ಕೂ ಸ್ವರ್ಗ ಕೈಯೇ. ಇಲ್ಲಿಗಿಂತ ಶ್ರೇಷ್ಠವಾದ ಉತ್ತಮ ಭೋಗಗಳು ಎಲ್ಲಿದಾವೋ ಅದು ಸ್ವರ್ಗ. ಮತ್ತು ಸ್ವರ್ಗಕ್ಕೆ ಹೋಗ್ಯಾರಂದ್ರೆ ಅಳ್ಬೇಕ್ಯಾಕ್ರಿ? ಕೈಲಾಸವಾಸಿಯಾದರೆಂದು ತಿಳಿಸಲು ಖೇದವೆನಿಸುತ್ತದೆ ಅದ. ಅಂದ್ರೆ ಅವನು ಮದದ್ದು ಸುಳ್ಳು ಅರ್ಥ. ಅವ್ನು ಕೈಲಾಸ ಪದದ್ದು ಸುಳ್ಳ. ಶಿವನಂತೆ ಕೊಯ್ಯಾನಂದ್ರೆ ಈಗ ಯಾಕೆ ದುಃಖ ಆಗ್ಬೇಕ್ರಿ? ಸಂತೋಷ ಪಡಬೇಕಿಲ್ಲ. ಸ್ವರ್ಗಕ್ಕೆ ಕೊಯ್ಯಾನಂದ್ರೆ ಸಂತೋಷ ಪಡಬೇಕಿಲ್ಲ. ಅವ ಸ್ವರ್ಗಕ್ಕೆ ವಾದದ್ದು ಸುಳ್ಳ, ಕೈಲಾಸವಾದದ್ದು ಸುಳ್ಳ, ವೈಕುಂಠವಾದದ್ದು ಸುಳ್ಳ. ಸುಮ್ಮನೆ ನೀವು ಗುರುತು ಮಾಡ್ಕೊಳ್ಳೋರಿದ್ರಿ ಅಂದ್ರೆ ಹೇಳ್ತೀನಿ ನಾನು. ಮಹಾತ್ಮನ ಬಿಟ್ರೆ ಇದು ವಿಧಿ ನಮ್ಗೆ ನಿಮ್ಗೆ. ಮಹಾತ್ಮರು ಅವರು ಕೃತಾರ್ಥ ಇರ್ತಾರ. ಅವ್ರು ಹೆಂಗ ದೇಹ ಬಿಟ್ಟರು ಕೃತಕೃತ್ಯರ ಮುಕ್ತರ ಇರ್ತಾರ. ಅವರು ಈಗ ಜೀವ ಹೋಗ್ಬೇಕಾದ್ರೆ ಒಂದೊಂದು ಕಣಗಿಸಿದಂತಾವ. ಹೆಣ ನೋಡೇನೆ, ಹೆಣ ನೋಡಕ್ ಹೋಗಿರ್ತಿರ್ಲಿ. ನೀವಂತರೂ ಅತಿ ಸಮೀಪದಾಗ ಹೋಗಿರ್ತೀರಿ ಹೆಣಕ್ಕೆ. ಹೆಣ್ಮಕ್ಳ ಪಾರ್ಟಿ ಅದ್ರೊಳಗೆ ಮುಂದೆ ಇನ್ನು ನಮ್ಮ ಬಳಗ ಯಾರಾದ್ರಾಗ ಹಿಂದೆ ಇಲ್ಲ. ಈ ಕುತ್ತಾರ ನೋಡಿ ನೀವು ಮುಂದೆ ಕೂಡಿಸಿ ಪರವಾರ ಮಣ್ಣು ಕೊಡಕ್ಕಾದ್ರು ಹಿಂದೆ ಮದಿವಾದ್ರು ಕಡಿ ಪುರಾಣ ಕೇಳಾಕರೆ ಒಂದು 4 ಮಂದಿ ಮುಂದೆ ಬರೀ ಇದ್ದು ನಾವು 15 ದಿವಸ ಗಂಡು ಒಬ್ರು ಬರಲಿಲ್ಲ. ಒಂದೊಂದು ಕಣ್ಣು ಕಿಸಿದಂತಾವು. ಪಕ್ಕ ತಿಳ್ಕೊಂಡು ಬಿಡ್ರಿ ನೀವು. ಕಣ್ಣಲ್ಲಿ ಜೀವ ಬಿಟ್ಟಿತ್ತು ಅಂದ್ರೆ ಸ್ವರ್ಗಕ್ಕೆ ಹೋಗಿದ್ದು ಅಂತ ತಿಳ್ಕೊಂಡ್ಬಿಡ್ರಿ. ಅಂದ್ರೆ ದೇವತೆಗಳು ಕಣ್ಣು ತಿಳ್ಸಂಗಿಲ್ಲ. ಅನಿಮಿಷರು ಅಂತ ಕರೀತಾರೆ. ನಿಮಿಷ ಅಂದ್ರೆ ರೆಪ್ಪಿ ಬಿಡಿದಕ್ಕೆ ನಿಮಿಷ ಅಂತಾರು. ಅನಿಮಿಷ ಅಂದ್ರೆ ರೆಪ್ಪಿ ಬಿಡಿದಾರ್ದವ್ರು. ಕಣ್ಣೇ ಜೀವ ಹೋತು ಅಂದ್ರೆ ಸೀದಾ ಸ್ವರ್ಗಕ್ಕೆ ಹೋಗ್ಯಾನಂತ ತಿಳ್ಕೊರಿ. ಮೂಗಲೆ ಕಿವಿಲೆ ಜೀವ ಹೋಗಿತ್ತು ಅಂದ್ರೆ ಮತ್ತೆ ಮರಳಿ ಮನುಷ್ಯನಾಗಿ ಹುಟ್ಟಿದ ಅಂತ ತಿಳ್ಕೊರಿ. ಒಂದೊಂದು ಹೆಣ ಬಾಯಿ ಕಿಸಿದಂತ ನೋಡಲಿಲ್ಲ. ಯಾವ ರಾತ್ರಿ ಯಾವಾಗ ಸಕ್ಕಿರ್ತಾವು
ಬಾಯಿ ಕಿಸಿದಿರ್ತಾವು. ಮತ್ತು ಮುಂದೆ ಕೂತು ಹ್ಯಾಂತಿ ಒಯ್ತು ಮತ್ತೆ ತಿರುಗಿ ಅದು ಬಾಯಿ ಕಿಸಿಬಾರ್ದ ಅದಿರ್ತಾರೆ. ಗದ್ದ ತುಟಿ ಹಿಡಿದು ಭಾಳ ಚಂದ ಅಂತಪ್ಪ. ಆಕೆ ಗದ್ದ ತುಟಿ ಯಾಕೆ ಹಿಡಿಯಾಕಿರ್ತಾಳು, ಬಾಯಿ ಕಿಸಿಬಾರ್ದು ಅಂತ ಹಿಡಿಯಾಕಿರ್ತಾಳೆ. ಪ್ರೀತಿನೇ ಹಿಡಿಯಾಕೈತಿದ್ದ ಅದು ಅದು ಮಾಡ್ತೀರಿ ಬಾಯಿ ಕಿಸಿದತ್ತೆ. ಅದಕ್ಕೆ ಬಾಯಿಲೆ ಜೀವ ಬಿಟ್ಟ ಅಂದ್ರೆ ತಿಳ್ಕೊಂಡ್ಬಿಡ್ರಿ ನೀವು, ಸೀದಾ ದನ ಆಗಿ ಬಿಟ್ಟಾರ ಅಂತ ತಿಳ್ಕೊಂಡ್ಬಿಡ್ರಿ. ಸಂಶಯನೇ ಇಲ್ಲಿರುತ್ತೆ. ಸತ್ತವರ ಗತಿ ಅನ್ನುವಂಥ ಒಂದು ಗ್ರಂಥನ ಬರಬಾರ. ಅದರೊಳಗೆ ಇದು ಉಪನಿಷತ್ತುಗಳ ಮರ್ಮವನ್ನು ಕನ್ನಡದಾಗ ಬರ್ತಾರ. ಅವರು ಬಾಯಿಲೆ ಪ್ರಾಣ ಹೋಗಿತ್ತು ಅಂದ್ರೆ ಪಶು ಪಕ್ಷಿ ದನ ಕರ ಹುಟ್ಟಿದ್ವು ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಅದಕ್ಕೆ ಹಸುವಾದವು ಅಂಬ ಆತಾವು, ನೀರಡಿಕೆ ಆದವು ಅಂಬ ಆತಾವು. ಬಾಯಿ ಹುಡುಗರು ನೋಡ್ರಿ ಅವು ಒದರೇ ಹೇಳ್ಬೇಕು. ಅವು ಹಸದದ್ದು ನೀರಡಿಸಿದ್ದು. ಮತ್ತು ಪಶು ಪಕ್ಷಿಗಳು ಚೂ 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 ಸಫಲ ಅಷ್ಟ ವೈಖರಿ ಭಾಷೆಯಾಗಿ ಮಾತಾಡಕ್ಕೆ ಬರೋದಿಲ್ಲ. ಅವಕ್ಕೆ ಬಾಯಿಲೆ ಜೀವ ಹೋತಂದ್ರೆ ದನ ಹುಟ್ಟಿದ ತಿಳ್ಕೊಂಡ್ಬಿಡ್ರಿ. ಬೇಕಾದವ್ರು ಇರಲಿ, ಅವರು ಲೌಕಿಕರು ಬೇಕಾದವ್ರು ಇರಲಿ, ಮಹಾತ್ಮರನ್ನು ಬಿಟ್ರೆ ಏನ ಹೇಳಕ್ಕಿರ್ತಿದ್ರು. ಮತ್ತು ಇನ್ನೊಂದು ಹಾದಿಲೆ ಪ್ರಾಣ ಹೋಗತಿ. ಅದೋ ದ್ವಾರದಿಂದ ಅವು 10 ವಾಯುಗಳು ಒಳಗೆ ಕೂಡ್ತಾವು. ಈ ಉಸಿರಾಟ ನಿಂತ ಒಂದು 10, 15, 20 ನಿಮಿಷಕ್ಕೆ ಒಂದು ಸೌಂಡ್ ಬರ್ತೈತಿ ನೋಡ್ರಿ. ಸೌಂಡ್ ಬರ್ತೈತಿ. ಅದು ಹಿಂದಿನ ದ್ವಾರದಿಂದ ಏನಾದ್ರೆ ಸೌಂಡ್ ಬಂತು ಅಂದ್ರೆ ತಿಳ್ಕೊಂಡು ಬಿಡ್ರಿ, ಸೀದಾ ನರಕಕ್ಕೆ ವಾಲಿಮ ಅಂತ ತಿಳ್ಕೊಂಡು ಬಿಡ್ರಿ. ಖರೆ ದ್ವಾರ ಒಂದು ಫೋಟೋ ಇಟ್ಟು ಅನ್ನೋದರೆ ನಾವು ಏನಂತಿರ್ತೀವಿ, ಸ್ವರ್ಗಸ್ಥರಾದರು, ಲಿಂಗೈಕ್ಯರಾದರು, ಶಿವಾಧೀನರಾದರು, ಕೈಲಾಸವಾಸಿಗಳಾದರು. ಪರಮಾರ್ಥದೊಳಗೆ ಉದ್ರಿ ಇಲ್ಲ. ಯಾರು ಬಿಡಕ್ಕೆ ಬಿದ್ದು ಮಾತಾಡೋದಲ್ಲ ಪರಮಾರ್ಥ ಅಂದ್ರೆ, ಯಥಾರ್ಥವನ್ನು ಇದ್ದಕ್ಕಿದ್ದಂಗೆ ಮಾತಾಡೋದು ಪರಮಾರ್ಥ. ನಾವು ಮಾಡಾಕಟ್ಟಿದ್ದು ಏನೇನರೇ ಮಾಡಾಕತ್ತೀವಿ ಅಂದ್ರೆ ಅದು ಯಾವುದೂ ಪರಮಾರ್ಥ ಅಲ್ಲ. ಹುಲಿಯಾಗಿ ಹುಟ್ಟೈತಿ ಅಂದ್ರೆ ಪಾಪ ಮಾಡಿದಾಗ ಹುಲಿಯಾಗಿ ಹುಟ್ಟಿರ್ಬೇಕಿಲ್ಲ. ಮರದ ಮರಿಯೊಳಗೆ ನಿಂತು ಪಾಪ ಬೇಡ, ಈ ಜನ್ಮದಿಂದ ಮುಕ್ತ ಆಗ್ಲಕ್ಕೆ ಸುಮ್ಮನಿದ್ರೇನೋ ಸಿದ್ಧಾರ್ಥರು ದೂರ ಆಡಾಕಿರ್ತಿದ್ರು. ಮರದ ಮರಿಯೊಳಗೆ ನಿಂತು ಗುಂಡು ಹಾಕಿ ನಾವು ಹುಲಿಗೆ ಗುಂಡು ಹಾಕಿದ ಕೂಡಲೇ ಕುತ್ತಿಗೆನ ಗುಂಡು ಬಿದ್ದು ಎರಡ ಜಿಗದ ಬಂದ ಗುಂಡು ಹಾಕಿದವನು ಹೊಟ್ಟೆ ಹಿಡಿತು, ತಾನು ನೆಲಕ್ಕೆ ಬಿತ್ತು. ಗುಂಡು ಹಾಕಿದವನು ನೆಲಕ್ಕೆ ಬಿದ್ದ, ಮೂರ್ಛಿತನಾದ. ಸಪ್ಪು ಕೇಳಿದ ಕೂಡಲೇ ಓಡಿ ಬಂದರು ಗುರುಗಳು, ಸಿದ್ಧಾರೂಢರು. ಓಡಿ ಬಂದ ಹುಲಿ ಹತ್ಯಾಕ ಬಂದ ಅದರ ತಲೆ ಮೇಲೆ ಕೈ ಇಟ್ಟು ಸಮೀಪ ಕೂತ ಸಿದ್ಧಾರೂಢರ ಪಾದದ ಅಂತ್ಯಾಕ ಹಿಂಗೆ ಉಸಿಗಿನ ಪ್ರದೇಶ ಇದು ಮೇಯಿ ಒಂದೆರಡು ಸಲ ಎಳ್ದಂಗೆ ಮಾಡಿ ಅವ್ರ ಪಾದದ ಮೇಲೆ ತಂದು ಹನಿ ಇಟ್ಟು ಕಣ್ಣೀರು ಸುರಿಸಿ ಪ್ರಾಣ ಬಿಟ್ಟು ಸಿದ್ಧಾರೂಢರ ಪಾದದ ಮೇಲೆ ನೋಡ್ರಿ, ಪ್ರಾಣಿ ಪಕ್ಷಿಗಳಿಗೆ ಸಹಿತ ಅಂಥ ವಿವೇಕ ಐತಿ. ಮನುಷ್ಯಾಗ ಆ ತಿಳುವಳಿಕಿಲ್ಲ. ಸುಮ್ ಬ್ಯಾಸರ ಆಗಬಾರ್ದು. ಒಂದು ಸುಖ ಹೇಳಿ, ನಮ್ಮ ತಿಮ್ಮ ಮನ್ಯಾಗ ಒಂದು ಬೆಕ್ಕು ಭಾಳ ಕಾಡಾಕತೈತಿ, ಬಿಟ್ಟು ಬರೋ ಉದವಳವನ ಅಂತ ಹೇಳಿ ಗಂಡನ ಕೈಯಾಗ ಒಂದು ಚೀಲದಾಗ ಬೆಕ್ಕ ಹಿಡಿದ ನಮ್ಮ ತಿಮ್ಮನ ಕೈಯಾಗ ಗಂಡನ ಕೈಯಾಗ ಕೊಟ್ಟು ಕಳಿಸಿದ್ದ ಹೆಣ್ಮಗಳು. ಇಲ್ಲಿ ಸಮೀಪಡಿಗ ಎಲ್ಲಿ ಬಿಡಬೇಡ, ಸುತ್ತಮುತ್ತ ಎಲ್ಲಿ ಬಿಟ್ಟರು ತಿರುಗಿ ಬರಾಕತೈತಿ, ಕಾಡಿನ್ಯಾಗ ಕಂಡಾಪಟ್ಟಿ ದೂರ ಹೋಗಿ ಬಿಟ್ಟು ಬಾಯಿದನ ಅಂತ ಅಂದ ಹೆಣ್ಮಗಳು. ಅದನ್ನ ಬಿಟ್ಟು ಬಂದ ದೋಸ್ತನ ಮುಂದೆ ಆ ತಿಮ್ಮ ಸುದ್ದಿ ಹೇಳಾಕೈತದೆ. ಬೆಕ್ಕ ಬಿಡಾಕ ಹೋಗಿದ್ನಿಪ್ಪಣ್ಣ ಕಾಡಿಗೆ. ಊರು ಸಮೀಪ ಕಾಡಿತ್ತು, ನಿಬಿಡವಾದ ಅರಣ್ಯ. ಆ ಅರಣ್ಯದೊಳಗೆ ಬೆಕ್ಕ ಬಿಡಾಕ ಹೋಗಿದ್ನಿ. ಕಾಲ್ದಾರಿ ಆ ಕಡೆ ಹೋಗಿ
ಕಡೆ ಹೋಗು, ಆ ಕಡೆ ಹೋಗು, ಈ ಕಡೆ ಹೋಗು, ಕಂಡಾಪಟ್ಟಿ 5-6 ಕಿಲೋಮೀಟರ್ ಕಾಡಿನೊಳಗೆ ಬಾದ್ಲಿ. ಇನ್ನು ಯಾಕಡೆ ಹಾಗೆ ಊರಿಗೆ ಹೋಗುದು ತಿಳಿಯದಂಗಾತಪ್ಪ ನನಗೆ ಅಂದವ ತಿಮ್ಮ. ಈ ಕಾಡಿನಾಗ ಹಾದಿ ತಪ್ಪಿಸ್ಕೊಂಡು ಕಾಡಿನ ಹೆಣ ಹಾಕ್ತೀನಿ ಅಂಬಾರ್ನ ಅಂತ ತಿಳ್ಕೊಂಡಿದ್ನಿ. ಹಾದಿನ ತಪ್ಪಿತ್ತಪ್ಪ ನನ್ನ ಕಾಡಿನಾಗ. ನಮ್ಮ ಊರು ಎಕಡೆ ಐತೆ ಅನ್ನೋದು ಗುರುತಾಗುವಂತಾಗಿತ್ತು. ಒಂದು ಸಣ್ಣ ಕಾಡ್ರೆ ಅದು ಒಂದು ಸ್ವಲ್ಪ ಹಾದಿ ತಪ್ಪಿ ಒಂದೊಂದು ಕಾಡುಗಳು 10-11 ಲಕ್ಷ ಎಕರೆ ಗಂಟೆ ಅದಾವ ಕಾಡುಗಳು. ಸಹ್ಯಾದ್ರಿ ಬೆಟ್ಟಗಳದು ಮಲಯ ಮಾರುತ ಅಂತ ಕರೀತಾರೆ. ಅಂಥ ಬೆಟ್ಟಗಳದು ಲಕ್ಷಾಂತರ ಹೆಕ್ಟೇರ್ ಅದಾವ. ದಾರಿನ ತಪ್ಪಿತಪ್ಪ ನನಗ ಅಂದವ ತಿಮ್ಮ. ಮತ್ತೆ ಹೆಂಗ ಬಂದು ದೋಸ್ತ ತಿರುಗಿ ಮನಿಗೆ ಹೆಂಗ ಬಂದಿ ಅಂದವ. ಅವಂದ ನಾ ಏನು ಬಿಟ್ಟಿನಿ, ಆ ಬೆಕ್ಕಿನ ಬೆನ್ನು ಹತ್ನಿ, ಅದ ಕರ್ಕೊಂಡು ಬಂದಪ್ಪ ನನ್ನ. ಬಿಟ್ಟು ಬೆಕ್ಕಣ ತಿರುಗಿ ಅವನ ಮನಿ ಕರ್ಕೊಂಡು ಬಂದತಿ. ಹಾದಿ ತೋರಿಸ್ಕೊಂಡು ಹೋದಿದ್ರೆ ನಾವು ಕೈಚಿದ್ದಾಗ ಹಾಕೊಂಡು ಹೋಗಿ ಅಂತದನ್ನ. ಪ್ರಾಣಿ ಪಕ್ಷಿಗಳಿಗಿಂತ ವ್ಯಾವಹಾರಿಕವಾದ ತಿಳುವಳಿಕೆ ಐತಿ. ಮನುಷ್ಯರಾಗಿ ಹುಟ್ಟಿ ನಮಗಿಲ್ಲ ಅಂದ್ರೆ ಅವುಗಳಿಗಿಂತಲೂ ಕರಕಷ್ಟ ಕಾಣ ಕಲಿದೇ ಒಡದೇವ. ಶರಣರು ಪ್ರಾಣಿಗಳಿಗಿಂತಲೂ ನಿನ್ನ ಜನ್ಮ ತುಚ್ಚಾತಪ್ಪ ಅಂತ ವಿಷಾದ ವ್ಯಕ್ತಪಡಿಸ್ತಾರೆ. ಹುಲಿ ಯಾವಾಗ ಅವರ ಪಾದದ ಮೇಲೆ ಪ್ರಾಣ ಬಿಟ್ಟು ತಲೆ ಮೇಲೆ ಕೈಯಾಡಿಸಿ ಸಿದ್ದಾಳರಾಜ ಅವರು ಅದಕ್ಕೆ ಆಶೀರ್ವಾದ ಮಾಡಿದ್ರು. ಈಗ ಕ್ರೂರ ಪ್ರಾಣಿಯಾಗಿ, ಹುಲಿಯಾಗಿ, ವ್ಯಾಘ್ರನಾಗಿ ಈ ಜನ್ಮದೊಳಗೆ ನನಗೆ ಶರಣಾಗತಾಗಿದೆ. ಇನ್ನು ಮುಂದಿನ ಜನ್ಮದೊಳಗೆ ಶ್ರೇಷ್ಠವಾದ ಮನುಷ್ಯನಾಗಿ, ಮನುಷ್ಯ ಜನ್ಮದೊಳಗೆ ಹುಟ್ಟಿ ನನ್ನ ಶಿಷ್ಯ ಆಗಿ ನನ್ನ ಸನ್ನಿಧಾನಕ್ಕೂ ಬಂದ ಆಗ ಶರಣಾಗತ ಆಗಪ್ಪ ಅಂತ ಹುಲಿಗೆ ಆಶೀರ್ವಾದ ಮಾಡಿದ್ರು ಸಿದ್ಧಾರೂಢರು. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ಸುಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ಸುಖ, ಪುಣ್ಯದ
ಗುರುಕುಮಾರ ಪಂಚಾಕ್ಷರೇಶ್ವರ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ ಹೀನ ಮಾನವ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಹುಳವಾಗಿ ಹುಟ್ಟಿ ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ ಸುಖ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ಸುಖ ಪುಣ್ಯದ ಫಲವೇ ಸುಖ ಪುಣ್ಯದ ಫಲವೇ ಸುಖ ಪುಣ್ಯದ ಫಲವೇ ಸುಖ. ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ತಮ್ಮ ವಚನದೊಳಗೆ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದೊಳಗೆ ಬೀಳುವುದಕ್ಕಿಂತ ಪುಣ್ಯವ ಮಾಡಿ ಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರರ ಪೂಜೆಗೆ ಸಲ್ಲವಾಗದೆ ಹೀನ ಮಾನವ ಹೀನ ಮಾನವ ಪಾಪ ಮಾಡಿ ಘೋರವಾದ ದುಃಖವನ್ನು ಅನುಭವಿಸೋದಕ್ಕಿಂತಲೂ ಮಹಾತ್ಮರ ಸಂಘದೊಳಗೆ ಒಂದು ಗಿಡ ಆಗಿ ಹುಟ್ಟು ನೀ ಒಂದು ಪ್ರಾಣಿಯಾಗಿ ಹುಟ್ಟು ನಿನ್ನ ಜನ್ಮ ಕಲ್ಯಾಣಕ್ಕೈತಿ ಬಾಳೆಹಣ್ಣು ತಿಂದ ಆ ಹುಡುಗ ಹುಬ್ಬಳ್ಳಿ ಜನರಿಗೆ ಗುರಾಪ್ಪನ ಪೂರ್ವ ಜನ್ಮದ ವೃತ್ತಾಂತ ಹೇಳಕತ್ಯಾನು ಅವರ ಆಶೀರ್ವಾದದಿಂದ ಆ ಹುಲಿಯೇ ಅಲ್ಲಿ ದೇಹ ಬಿಟ್ಟ ಮರಳಿ ಇಲ್ಲಿ ಹುಬ್ಬಳ್ಳಿ ಒಳಗೆ ಹುಟ್ಟಿ ಗುರಾಪ್ಪನಾಗಿ ಹುಟ್ಟಿ ಸಿದ್ಧಾರೂಢ ಪಾದಕ ಮಂದ ಶರಣಾಗತನಾಗಿ ಅಂತ ಆ ಹುಡುಗ ಹೇಳಿತು. ಹೇಳಿದಾಗ ಕೂಡಿದ ಜನ ಎಲ್ಲ ಗುರಾಪ್ಪನ ಪಾದಕ್ಕೂ ನಮಸ್ಕಾರ ಮಾಡಿದ್ರು, ಸಿದ್ಧಾರೂಢ ಪಾದಕ್ಕೂ ನಮಸ್ಕಾರ ಮಾಡಿದ್ರು. ಮತ್ತೊಂದು ಬಾಳೆಹಣ್ಣು ತಿನ್ನಾಕ ಕೊಟ್ಟು ಸಿದ್ಧಾರ್ಥ ಅವರು ಆ ಹುಡುಗ ತೂಷ್ಣೀಯ ಅವಸ್ಥೆ ಒಳಗಿರ್ತಕ್ಕಂತಹ ಆ ಬಾಲಕನಿಗೆ ಮತ್ತೊಂದು ಹಣ್ಣು ತಿನ್ನಾಕ ಕೊಟ್ಟರು. ಆ ಹಣ್ಣು ತಿಂದ ಮತ್ತ ಬಾಲ ಭಾವದಿಂದ ಎಲ್ಲವೂ ಮರೆತ ವಿಸ್ಮೃತನಾಗಿ ಹುಡುಗ ಆಟ ಆಡಕ್ಕೆ ಓಡಿ ಹೊರಗೆ ಹೋತು. ಮಹಾತ್ಮರ ಸಂಘದೊಳಗ ಬಹಳ ದೊಡ್ಡ ಶಕ್ತಿ ಐತಿ. ಸಂಘ ಕರೈ ಅಸರಾಪಕಿ ಬಡತ ಬಡತ ಹೋ ಬಡ ಜಾಯ್. ನೀವು ಮಹಾತ್ಮರ ಸಂಘ ಮಾಡಿರಿ ಅಂದ್ರೆ ಉನ್ನತ ಸ್ಥಾನಕ್ಕೆ ಏರ್ತೀರಿ. ಸಂಘ ಕರೈ ಚಿಲ್ಲರಕಿ ಫಲ ಸೋಡ ಪತ್ತರ ಕಾಯಿ. ಅವ್ವ ನನ್ನ ಮಗ ತಿನ್ಲಿ ಉಣ್ಲಿ ಬೆಳಿಲಿ ಅಂತ ಕೈಯಾಗ ಒಂದು ತಿನ್ನಕ ಹಣ್ಣು ಕೊಟ್ಟಾಳ. ಕೈಯಾಗಿನ ಹಣ್ಣು ಒಗದ ನಾ ಕಲ್ಲು ತಿತ್ತನು ಅಂತ ಕಲ್ಲು ಕಡಿಯಾಕೈತಂದ್ರೆ ಹುಡುಗಿ ಶಾನೆ ಆತಾಳಂದ್ರೆ ಅವು ದುಷ್ಟರ ಸಂಘ ಮಾಡಿದ್ರೆ ತಿನ್ನಾಕ ಕೊಟ್ಟ ಕೈಯಾಗಿನ ಹಣ್ಣು ಒಗದು ಕಲ್ಲು ಕಡದಷ್ಟು ಅಪಹಾಸ್ಯಕ್ಕೈತಿ ಅಂತ ಹೇಳ್ತಾರೆ ಮಹಾನುಭಾವರು. ಸಂತ ತುಕಾರಾಮರಿಗೆ ವಿಠ್ಠಲನ ಬಂದು ಭೇಟಿ ಆದೊಮ್ಮೆ ಏನ್ ಬೇಕು ಕೇಳೋ ತುಕಾರಾಮ, ಲಕ್ಷ್ಮೀದೇವಿ ಕಳಿಸಿಕೊಟ್ಟಿದ್ದು ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡುವ ತುಕಾರಾಮನ ಮನೆಯಾಗ ಕಟ್ನ ಕಡದನಂದ್ರೆ 4 ಸೇರು ಕಾಳಿಲ್ಲ ಕಡು ಬಡತನ ಏನಾದರೂ ಕೊಟ್ಟು ಬರೋಗ್ರಿ ಅವರು ಅಂತ ಕಳಿಸಿದ್ಲು. ವಿಠ್ಠಲ ಪ್ರತ್ಯಕ್ಷ ಆಗಿ ಏನ್ ಬೇಕು ನಿನಗೆ ತುಕಾರಾಮ ಅಂತ ಕೇಳಿದ್ರೆ ತುಕಾರಾಮ ನಲಿಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿ ಸದಾ. ನನಗೆ ನೀ ಮುಕ್ತಿ ಕೊಡೋದು ಬೇಡ, ಮುಕ್ತಿ ಕೊಡುವ ಅಧಿಕಾರ ನಿನಗಿಲ್ಲ, ಗುರುವಿಗೆ ಮಾತ್ರ ಇದೆ.
ನೀ ಕೊಡು ಮುಕ್ತಿ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಮೊದಲಾದ ಈ ಮುಕ್ತಿಗಳನ್ನು ಕೊಡಬಹುದು. ಅವು ಅನಿತ್ಯದವು. ಆ ಮುಕ್ತಿನೂ ಬೇಡ ನನಗೆ. ನನಗೆ ಮುಕ್ತಿ ಧನ ಸಂಪದ. ನೀ ಸಂಪತ್ತು ಕೊಡ್ತಾನೋ ಅಂದ್ರು ಬೇಡ, ಸಾವುಕಾರಿಕೆ ಕೊಡ್ತಾನೋ ಅಂದ್ರು ಬೇಡ. ನೀ ಏನಾರ ಕೊಡವ ಕಳಿಸಿತ್ತು ಅಂದ್ರೆ ಸಂತ ಸಂಘ ದೇಹಿ ಸದಾ ಮಹಾತ್ಮರ ಸಂಘ ಕೊಡು ನನಗ ಅಂತ ಹೇಳಿದ್ರು. ಸಂಪತ್ತು ಯಾಕೆ ಬೇಡ ಅಂತೀವೋ ತುಕಾರಾಮ? ಮನ್ಯಾಗ ಬಹಳ ಬಡತನ ಐತಿ, ಅದನ್ನ ಕೊಟ್ಟು ಬರುವಂತ ಲಕ್ಷ್ಮೀ ಕಳಿಸ್ಯಾಳು, ಅದನ್ನ ಕೊಡಾಕ ಬಂದನು ನಾನು ಅಂತ ವಿಠ್ಠಲ ಅಂದ. ತುಕಾರಾಮ ಅಂದ, ಧನ ಕನಕ ಸಭಿ ಸುಲಭ, ಸಂತ ಸಂಘ ಹಿ ದುರ್ಲಭ. ಧನ ಕನಕ ವಸ್ತ್ರ ವಾಹನ ವನಿತಾದಿಗಳು ಈ ಲೋಕದೊಳಗೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕ ಹೇರಳವಾಗಿ ಸಿಗ್ತಾವ. ಪ್ರಾರಬ್ಧದೊಳಗಿದ್ರ ತಾನ ಬಂದು ಬೀಳುತ್ತಾವ. ಏನ್ ದೊಡ್ಡ ಮಾತಲ್ಲ. ಆದ್ರೆ ಮಹಾತ್ಮರ ಸಂಘ ಬಹಳ ದುರ್ಲಭ ಐತಿ. ಅದನ್ನು ಕೊಡೋ ಪರಮಾತ್ಮ. ಆಯುಷ್ಯವುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವನಯ್ಯ ಅಂತ ಶರಣರು. ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಈ ಶರೀರಕ್ಕೆ ಎಷ್ಟು ಆಯುಷ್ಯ ಕೊಟ್ಟದೆ ಗೊತ್ತಿಲ್ಲ ಪರಮಾತ್ಮ. ಆಯುಷ್ಯವು ತನ್ನ ಮಹಾತ್ಮರ ಸಂಘದೊಳಗೆ ಕಾಲಹರಣ ಮಾಡ್ತಾನ ಅಂತ ಶರಣರು. ವ್ಯಷೇಮ ದೇವ ಹಿತಂ ಯದಾಯು ಪುರುಷತ್ಕಾರರು. ಲೋಕ ಕಲ್ಯಾಣಕ್ಕಾಗಿ ಅರಿವನ್ನು ಅರಿತು ಬೆರೆತಿರ್ತಕ್ಕಂಥ ಮಹಾನುಭಾವರ ಸಂಘದೊಳಗ ಲೋಕಹಿತಕ್ಕಾಗಿಯೇ ನನ್ನ ಆಯುಷ್ಯ ಹರಣ ಮಾಡ್ತನು ಅಂತ ಒಳ್ಳೆಯದನ್ನು ಕೇಳ್ತನು. ಭದ್ರಂ ಕರ್ಣೇನ ಶೃಣುಯಾಮ ದೇವಾ, ಭದ್ರಂ ಪಶ್ಯೇಮಾಕ್ಷಭಿರ್ಯ ಜತ್ರ, ಸ್ಥಿರೈರಂಗೈ ಸ್ತುಷ್ಟ್ವಾಂ ಸ್ವಸ್ತನೂಭಿಃ, ವ್ಯಷೇಮ ದೇವ ಹಿತಂ ಯದಾಯು. ಉಪನಿಷತ್ಕಾರ ಅಂತಾರು ಭದ್ರಂ. ಭದ್ರಂ ಅಂದ್ರೆ ಶುಭಂ ಶೋಭನಂ ಮಂಗಲಂ ಕಲ್ಯಾಣಂ. ಭದ್ರಂ ಅಂದ್ರೆ ಇಷ್ಟ ಅರ್ಥದಾಗಲಿಕ್ಕೆ. ಭದ್ರಂ ಕರ್ಣೇನ ಶೃಣುಯಾಮ ದೇವಾ, ನನ್ನ ಕಿವಿಯಿಂದ ಕಲ್ಯಾಣಕರವಾದದ್ದನ್ನ ಕೇಳ್ತಾನ. ಪುರಾಣ ಪುಣ್ಯಕಥೆ, ಜಗಳಾಡುವ ಕದನ ಕಡದಾಡುವ ಧಾರಾವಾಹಿ ನೋಡಿ ಯಾರು ಉದ್ಧಾರ ಆಗ್ಯಾರ್ರಿ? ಅವ್ರು ಮುಗಿಸಂಗಿಲ್ಲ, ನೀವು ನೋಡುದು ಬಿಡಂಗಿಲ್ಲ. ಅವ್ರ ಪತಿ ಹಚ್ಕೋತ 4 ವರ್ಷ 8 ವರ್ಷ 10 ವರ್ಷ. ಒಳ್ಳೆಯದನ್ನು ಕೇಳ್ತೀನಿ ನಾನು. ಒಳ್ಳೆಯದನ್ನು ಕೇಳುವಂಗ ದೇವನೇ ನನಗೆ ಅನುಗ್ರಹಿಸು. ಭದ್ರಂ ಕರ್ಣೇ ಶೃಣುಯಾಮ ದೇವಾ, ಭದ್ರಂ ಪಶ್ಯೇಮಾಕ್ಷಭಿರ್ಯ ಯಜತ್ರಾಹ. ಯಜತ್ರಾಹ ಅಂದ್ರೆ ಪೂಜಾರ್ಹರಾದ ದೇವತೆಗಳೇ, ನನಗೆ ಇಂಥದ್ದು ಕೊಡ್ರಿ, ಒಳ್ಳೆಯದನ್ನು ನೋಡುವಂಥದ್ದನ್ನು ಕೊಡ್ರಿ, ಒಳ್ಳೆಯದನ್ನ ಕಾಣ್ತಿರ್ಬೇಕು ನನ್ನ ಕಣ್ಣ. ಸ್ಥಿರೈ ರಂಗೈ ಸ್ತುಷ್ಟ್ವಾಂ ಸ್ವಸ್ತನೂಭಿಃ, ದೇಹ ದಷ್ಟಪುಷ್ಟ ಆಗಿರಲಿ, ದೇಹದೊಳಗೆ ಬಲ ಇರಲಿ, ಶಕ್ತಿ ಇರಲಿ, ದೇಹ ದಾಢ್ಯತೆಯಿಂದ ಕೂಡ್ಕೊಂಡಿರಲಿ. ಮತ್ತೊಬ್ಬರನ್ನ ದಬ್ಬಾಳಿಕೆ ಮಾಡೋಕ್ಕಲ್ಲ, ಮತ್ತೊಬ್ಬರನ್ನ ಹೊಡೆಯಕ್ಕ ಪರೋಪಕಾರವನ್ನು ಮಾಡಕ್ಕೆ, ಮತ್ತೊಬ್ಬರಿಗೆ ಸಹಾಯ ಮಾಡಾಕ, ಕಾಯಕ ಮಾಡಾಕ, ಸಹಕಾರ ಮಾಡಾಕ ಅಂಗ ಸೌಷ್ಠವದಿಂದ ಕೂಡಿಕೊಂಡಿರಲಿ, ಶಕ್ತಿ ಸಾಮರ್ಥ್ಯದಿಂದ ಕೂಡಿಕೊಂಡಿರಲಿ. ದೇಹದೊಳಗೆ ಬಲ ಇದ್ರನ ಪರಮಾರ್ಥನ ಮಾಡಾಕ ಅನುಕೂಲ ಐತಿ. ದುರ್ಬಲವಾದ ದೇಹದೊಳಗೆ ಸದೃಢವಾದ ಮನಸ್ಸು ಇರುವುದಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ಯಾರ ಈ ಮಾತನ್ನ. ಸದೃಢವಾದ ದೇಹದೊಳಗನ ಸದೃಢವಾದ ಮನಸ್ಸು ಇರ್ತೈತಿ. ಅಂಥ ದೇಹದ ಆದ್ಯತೆಯನ್ನು ಕೊಡು. ವ್ಯಷೇಮ ದೇವ ಹಿತಂ ಯದಾಯು. ನನ್ನ ಆಯುಷ್ಯ ಲೋಕ ಕಲ್ಯಾಣಕ್ಕಾಗಿ ಬಂದಿರತಕ್ಕಂತಹ ಮಹಾತ್ಮರ ಸನ್ನಿಧಾನದೊಳಗೆ ಹರನಾಗಲಿ, ಲೋಕೋಪಕಾರಕ್ಕಾಗಿ ನನ್ನ ಆಯುಷ್ಯ ಖರ್ಚಾಗಲಿ ಅಂತ ಉಪನಿಷತ್ತಿನ ಋಷಿಮುನಿಗಳೇ ಕೇಳುತ್ತಾರೆ. ಹಿಂದಿನ ಜನ್ಮದೊಳಗೆ ಮಾಡಿದ್ದ
ಅತ್ಯಂತ ಅವಶ್ಯವಾಗಿ ನಾವು ಉಣ್ಣಾಕಬೇಕಾಗೈತಿ. ಕುರಿಕಾಯಿ ಹುಡುಗರೆಲ್ಲ ಬಡದ್ರ ಸಿದ್ಧಾರೂಢರ ಸಲುವಾಗಿ ಸಹನ ಮಾಡ್ಕೊಂಡಿರ್ತಾರೆ ಹುಲಿ. ಆದ್ರೆ ಈ ಜನ್ಮದೊಳಗೆ ಗುರಾಪಾಗಿ ಮುಡ್ಸಾಕೈತ್ಯಾನ, ಸಿದ್ಧಾರೂಢನ ಬಡಿಯಾಕೈತ್ಯಾನ, ಚೂಟಾಕೈತ್ಯಾನ, ಕಿವಿಗಡ್ಡಿ ಹಿಡಿದು ಜಗ್ಗಾಕೈತ್ಯಾನ. ಕುರುಬರ ಜೊತೆ ಕುರಿಗಳನ್ನು ಕಾಯಲಿಲ್ಲದೆ ನರ ಕುರಿಗಳಿಗೆ ಕುರುಬರ ಜೊತೆ ಕುರಿಗಳನ್ನು ಕಾಯಲಿಲ್ಲದೆ ನರ ಕುರಿಗಳಿಗೆ ಹರದಿ ಹುಲಿಯ ಮೇಲೆ ಕುಳಿತಿಲ್ಲದೆ ಮರು ಜನ್ಮದಲ್ಲಿ ಜಡಕಾಪುರದವರೆಲ್ಲವೇ ಚತುರುಗಳು ಬಳ್ಳಿಗೆ ಬರಲಿಲ್ಲವೇ. ಕುರುಬರ ಜೊತೆ ಕುರಿಗಳನ್ನು ಕಾಯಲಿಲ್ಲವೇ. ಕಾವೇರಿ ನದಿ ತೀರದೊಳಗೆ ಕುರಿಕಾಯಿ ಮಕ್ಕಳ ಜೊತೆ ಕುರಿ ಕಾವಲ ಮಾಡಿದ ಸಿದ್ಧಾರೂಢ ನರಕುರಿಗಳಿಗೆ ಶಿವಮಂತ್ರ ಬೇಡಿಲ್ಲವೇ. ಯಾರು ತಮ್ಮನ್ನು ತಾವು ಅರುತ್ತಿಲ್ಲೋ ಅವರೆಲ್ಲರೂ ಕುರಿಗಳಿದ್ದಂಗೆ, ನಾವೆಲ್ಲರೂ ಕುರಿಗಳಿದ್ದಂಗೆ. ಮಹಾತ್ಮರ ದೃಷ್ಟಿ ಒಳಗೆ ಕುರಿಗಳು ನಾವು. ಕುರಿಗಳ ಸ್ವಭಾವ ಗೊತ್ತಿಲ್ಲ ನಿಮಗೆ, ಬ್ಯಾಸರ ಆಗಬಾರ್ದು. ನಮ್ಮ ಸುಟ್ಕ ಹೇಳ್ತನು, ನಮ್ಮ ತಿಮ್ಮ ತೆಪ್ಪಿ ಸಾಲಿ ಹೋಗಿದ್ದ. ಸಾಲ್ಯಾಗ ಮಾಸ್ತರ್ ಪ್ರಶ್ನೆ ಕೇಳಿದ್ರು, ತಮ್ಮ ಒಂದು ಕುರಿ ದೊಡ್ಡ್ಯಾಗ ಒಂದು 100 ಕುರಿಗಳದಾವು. ಆ 100 ಕುರಿಗಳ ಒಳಗಿಂದ ಒಂದು ಕುರಿ ದೊಡ್ಡ ಜಿಗದು ಹೊರಗೆ ಹೋಗ್ತು ಅಂದ್ರೆ ದೊಡ್ಡ್ಯಾಗ ಕುರಿಗಳು ಎಷ್ಟು ಉಳಿತಾವು ಅಂತ ಸರ್ ಕೇಳಿದ್ರು. ಎಲ್ಲ ಹುಡುಗರು 100ರಾಗ ಒಂದು ಭಾಗ 99 ಉಳಿತಾವ್ರಿ ಅಂತ ಲೆಕ್ಕ ಗೊತ್ತಿತ್ತು ಅವರಿಗೆ. ಗಣಿತದ ಲೆಕ್ಕ ಮಾಡಿ ಹೇಳಿದ್ರು. ಇವ್ ತಿಮ್ಮ ಅಂದ ಸಾರಿ ಹೋಗಿದ್ದ, ಹಂಗ ಅವ್ರಿ ಸರ್ ಅಂದ. ನೀ ಹೇಳಪ್ಪ, ನೀ ಹೆಂಗ್ ಬೆಳೆದಿ ಲೆಕ್ಕ ಅಂದ್ರು ಸರ್. ಅವಂದ ಕುರಿ ದಂಡ್ಯಾಗಿಂದ ಒಂದು ಕುರಿ ಜಿಗದು ಹೊರಗೆ ಹೋತು ಅಂದ್ರೆ ಕುರಿ ದಂಡ್ಯಾಗ ಒಂದು ಉಳಿಯಂಗಿಲ್ರಿ ಅಂದ. ಹಂಗ್ಯಾಗ ತಿಮ್ಮಣ್ಣ ತಿಮ್ಮಂದ ಒಂದ್ರ ನೋಡಿ ಒಂದು ಎಲ್ಲ ಜಿಗದು ಕಡ್ಯಾಕ ಬಿಡ್ತಾವ್ರಿ ಅಂದ. ಗಣಿತದ ಲೆಕ್ಕ ಬೇರೆ, ಜೀವನದ ಅನುಭವ ಬೇರೆ. ಕುರಿ ಸ್ವಭಾವ ಅನುಕರಣೆ ಮಾಡುವ ಕುರಿಯ ಸ್ವಭಾವ. ನಾವು ಅನುಕರಣೆ ಮಾಡಬೇಕೇನು ಜೀವನದೊಳಗೆ. ಗತಾನುಗತಿಕೋ ಲೋಕ ನ ಪಾರಮಾರ್ಥಿಕ. ಹಿಂಗೆ ಮಾಡ್ಕೋತ ಬಂದಾರಪ್ಪ, ನಾವು ಹಿಂಗೆ ಮಾಡ್ಕೋತ ಹೋಗೋದು. ಇಷ್ಟ ಕಲ್ಪನ ಆಯ್ತು ನಮಗೆ. ಆಗಿನ ದೇಶ, ಆಗಿನ ಕಾಲ, ಆಗಿನ ಪರಿಸ್ಥಿತಿ ಏನೈತಿ ಅನ್ನೋದನ್ನ ಅರ್ಥ, ಅವು ಏನು ಕಾರಣಕ್ಕಾಗಿ ಅವ್ರು ಮಾಡಿದ್ರು ಅನ್ನೋದನ್ನ ವಿಚಾರ ಮಾಡೋದು ನಾವು. ಹಿಂಗ ಕುರಿ ಸ್ವಭಾವದ ಸಮಸ್ತ ಜೀವಕೋಟಿಗೆ ಶಿವಮಂತ್ರವನ್ನು ಬೋಧ ಮಾಡಿರ್ತಕ್ಕಂಥವ್ರು ಸಿದ್ಧಾರೂಢರು. ಅದನ್ನ ಬಹಿರಂಗವಾಗಿ ವಿಚಾರ ಮಾಡಬಾರ್ದು ಅಂತ ಕೆಲವೊಂದಿಷ್ಟು ಜನ ಮುಚ್ಚಿಟ್ಟಿದ್ರು. ಅದನ್ನ ಏನು ತಾತ್ಪರ್ಯ ಐತಿ ಆಗಮದೊಳಗ ಅಂದ್ರ, ಮಂತ್ರ, ಆ ಮಂತ್ರದೊಳಗೆ ಬಹಳಷ್ಟು ರಹಸ್ಯ ಐತಿ, ಗೌಪ್ಯ ಐತಿ, ಬಹಳಷ್ಟು ಅರ್ಥ ಐತಿ. 7 ಕೋಟಿ ಮಂತ್ರಗಳ ತಾಯಿ ಐತಿ ಅದು. ಪಂಚಾಕ್ಷರಿ ಮಂತ್ರ ಅಂದ್ರ ಮಂತ್ರ ರಾಜ ಐತಿ ಅದು. ಅದು
ಅದ್ರೊಳಗೆ ಬಹಳ ರಹಸ್ಯ ಐತಿ, ಬಹಳ ಗುಟ್ಟು ಐತಿ ಅಂತ ಆಗಮಗಳಲ್ಲಿ ಬರ್ತಾರೆ. ಇವ್ರು ಏನು ತಿಳ್ಕೊಂಡ್ರು, ಅದನ್ನ ಗುಟ್ಟಾಗಿಡಬೇಕು ಅಂತ ಇವರು ತಿಳ್ಕೊಂಡ್ರು. ಇಷ್ಟು ತಪ್ಪು ತಿಳುವಳಿಕೆ ಆಗುದು, ಎಷ್ಟು ತಿಳುವಳಿಕೆ ಆಗೈತೆ. ಅದರೊಳಗೆ ಬಹಳ ರಹಸ್ಯ ಐತೆ ಅನ್ನೋದು ಆಗಮಗಳಲ್ಲಿ ಹೇಳೈತಿ. ಅದನ್ನ ರಹಸ್ಯವಾಗಿ ಮುಚ್ಚಿಡಬೇಕು ಅಂತ ಇವರು ಕಲ್ಪನಾ ಮಾಡ್ಕೊಂಡಿರ್ತಾರೆ. ಸಾನಂದ ಋಷಿ ನರಕದೊಳಗೆ ಪಂಚಾಕ್ಷರಿ ಮಂತ್ರವನ್ನು ವಿಚಾರ ಮಾಡ್ಯಾನ. ಕಾಯಗಳಿದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯವೆಂದು ನಿಜ ಶಿವಮಂತ್ರವನ್ನ ನಿಜಗುಂಡ್ರು ಬರ್ತಾರೆ. ಆಗಮಗಳ ಸಾರನ ಅವರ ಪದ್ಯದೊಳಗೈತಿ ಅನ್ನೋದನ್ನ ಯಥಾರ್ಥವಾಗಿ ಅರ್ಥ ಸಿದ್ಧಾಂತರು ಬಹಿರಂಗವಾಗಿ ಪಂಚಾಕ್ಷರಿ ಮಂತ್ರವನ್ನು ಬೋಧ ಮಾಡಿದರು. ನರ ಕುರಿಗಳಿಗೆ ಶಿವಮಂತ್ರ ಪೇಳಿಲ್ಲವೇ, ಭರದಿ ಹುಲಿಯ ಮೇಲೆ ಕುಳಿತಿಲ್ಲವೇ, ಮರು ಜನ್ಮದಲ್ಲಿ ಗುರುನಾಥಾರೂಢರಲ್ಲವೇ. ಸಿದ್ಧಾರೂಢರ ಅಂಗ ಸಂಘದಿಂದ ಬರೇ ಒಮ್ಮೆ ಹುಲಿ ಮೇಲೆ ಹತ್ತಿ ಕೂತಿದ್ರು ಸಿದ್ಧಾರೂಢ ಅವರು. ಒಮ್ಮೆ ಹೆಗಲ ಮೇಲೆ ಹೊತ್ಕೊಂಡದಕ್ಕೆ ಹುಲಿ ಜನ್ಮ ಹೋಗಿ ಮರು ಜನ್ಮದೊಳಗೆ ಗುರುನಾಥಾರೂಢರಾಗಿ ಹುಟ್ಟಿ ಬಂದರು. ಅದ ಹುಲಿನ ಗುರಪ್ಪಾಗಿ ಗುರುನಾಥಾರೂಢರಾಗಿ. ಅದಕ್ಕೆ ಮಹಾತ್ಮರ ಸಂಘದೊಳಗೆ ಬಹಳ ದೊಡ್ಡ ಲಾಭ ಐತಿ. ಸಂತರು ಸಂಘ ಮಾಡಿ ಅಂತ ಕೇಳ್ತಾರೆ. ಅದೇ ಗುರಪ್ಪ ಬೆಳಿತ ವಯಸ್ಸಿ ಬಂದ, ತಾಯಿ ಇಲ್ಲ. ಸಿದ್ಧಾರೂಢರ ಸನ್ನಿಧಾನದೊಳಗೆ ಬೆಳೀತಿದ್ದು. ಸುಮ್ ಪ್ರಸಂಗ ಒಂದೊಂದಿಟ್ಟು ಹೇಳಿಬಿಡ್ತಾನೆ ನಿಮಗೆ. ವಯಸ್ಸಿಗೆ ಬಂದಾಗ 13-14 ವಯಸ್ಸಾಗಿರ್ಬೇಕು ಗುರಪ್ಪಗೆ. ಸಿದ್ಧಾರೂಢ ಅಜ್ಜವ್ರಿಗೆ ಅವ್ರಂತಕ ಬೆಳೆದಿದ್ದು ಸರಿಗಿಂದ ಸಿದ್ಧಾರೂಢ ಅಜ್ಜವ್ರಿಗೆ ಅಂತ ನಾವು ವಯಸ್ಸಿಗೆ ಬಂದಾಗ ಗೊತ್ತಾಗೋದು ನಿನಗೆ ಸಿದ್ಧಾರೂಢಿಗೆ ಅಂತ ಏನು ಗೊತ್ತಾಗಬೇಕು ಅಂದ್ರು ಸಿದ್ಧಾರೂಢ. ನಾನು ಮದುವೆ ಮಾಡ್ಬೇಕಲ್ಲ ನೀ ವಯಸ್ಸಿಗೆ ಬಂದ ಸಿದ್ಧಾರೂಢ ಅಂದ್ರು, ನೀ ಬಾವ ನಿನಗೆ ಹೆಣ್ಣು ಕೊಡ್ತಾರೋ, ಯಾವತ್ತು ಹಗಲು ರಾತ್ರಿ ಮಠರಾಗಿರಾಮಿ ನಿನಗೆ ಯಾರು ಹೆಣ್ಣು ಕೊಡ್ತಾರೋ ಸಿದ್ಧಾರೂಢ. ನೀ ಹೇಳ್ರೆ ಯಾರು ಬೇಕಾದ್ರೆ ಕೊಡ್ತಾರ ನೋಡ್ರಿ. ಹಿಂಗ ಹಠ ಮಾಡಿದ ಗುರಪ್ಪ ನಾನು ಮದುವೆ ಮಾಡೋ ಅಂತ ಹಠ ಮಾಡಿದ ಸಿದ್ಧಾರೂಢರ ಜೊತೆಗೆ. ಬಹಳ ವಾಂಡ ಸ್ವಭಾವ ಒಂದು ಗುರಪ್ಪಂದು. ಲಗ್ನ ಮಾಡ್ನಂದು ನಿನ್ನಂತ್ಯಕ ರಗಡ ಭಕ್ತರು ಬರ್ತಾರೆ, ಚಕ್ರಿ ಸವಾರಿ ಕಟ್ಕೊಂಡು. ರಾಜ ಮಹಾರಾಜರು ಬರ್ತಾರು, ಮಾರ್ವಾಡಿ ಜನ ಬರ್ತೈತಿ, ಗುಜ್ಜರು ಬರ್ತಾರು, ಮುಂಬೈದವ್ರು ಬರ್ತಾರು, ರಾಜಸ್ಥಾನದವ್ರು ಬರ್ತಾರೆ, ಗುಜರಾತ್ದವ್ರು ಬರ್ತಾರು, ತಮಿಳುನಾಡಿನವ್ರು ಬರ್ತಾರು, ಹರಿಯಾಣ ಮಧ್ಯಪ್ರದೇಶದ ತನಕ ಜನ ನಿನ್ನ ಅಂತ್ಯಕ್ಕೆ ಬರ್ತೈತಿ. 32 ದೇಶದ ಮಹಾರಾಜರು ಬರ್ತಿದ್ರು ಸಿದ್ಧಾರೂಢ ಸಂವಿಧಾನದಲ್ಲಿ. ಹೇಳ್ರ ಬೇಕಾದವ್ರು ಕನ್ಯಾ ಕೊಡ್ತಾರೆ, ನಾನು ಮದುವೆ ಮಾಡು ಅಂತ ಹಠ ಹಿಡಿತಿದ್ದ. ಜಗಳ ಮಾಡ್ತಿದ್ದ ಸಿದ್ಧಾರೂಢರ ಜೊತೆಗೆ. ಹೆಂಗ ಹಠ ಮಾಡ್ತಾವ ಮಕ್ಕಳು, ಸಲಿಗಿಲೆ ಹಠ ಮಾಡ್ತಾವ. ಎಷ್ಟು ವಯಸ್ಸಾದರೂ ತಾಯಿಗೆ ಮಕ್ಕಳು ಸಣ್ಣವರ ಕಾಣ್ತಿರ್ತಾರೆ. 60 ವರ್ಷ ಆದರೂ ಮಗನ ಸಣ್ಣವತ್ತ ನೋಡ್ತಿರ್ತಾಳ ತಾಯಿ. ಅದು ತಾಯಿಯ ಔದಾರ್ಯ, ಅದು ತಾಯಿಯ ದೊಡ್ಡತನ, ದೊಡ್ಡ ಗುಣ ಅದು. ಹೆಂಗ ಗುರು ಮಾವುನಿ ಗುರುನಾಥರನ್ನ ಸಣ್ಣ ಹುಡುಗ ಹಂಗ ಹಠ ಮಾಡ್ತಕ್ಕಂತ ಸಂಭಾಳಿಸ್ಕೊಂತ ಬಂದಿದ್ರು. ಹೆಚ್ಚಿಗೊಂದು ಜಗಳ ತೆಗಿಯಕ್ಕೆ ಇದ್ದ. ಒಂದು ಶಿವರಾತ್ರಿ ಜಾತ್ರೆ ಕಂಡಾಪುರಿ ಜನ ಬಂದಿದ್ರು. ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲ ಕರ್ಕೊಂಡು ಬಂದಿದ್ರು. ಗುರಪ್ಪ ಅಂದ ಸಿದ್ಧಾರೂಢರಿಗೆ ಈಗ ಮದುವೆ ಮಾಡಿಬಿಟ್ಟು ನಾನು ಇದ ಹುಡುಗಿ ದಾಟಿ ಹೋಗ್ಬಿಡ್ತೈತಿ, ನಿನಗೂ ಬೇರೆ ಖರ್ಚು ಮಾಡಕ್ಕಿಲ್ಲ. ಇದು ಗ್ರಂಥದೊಳಗಿಲ್ರೆ, ಇದು ಆಖ್ಯಾಯಿಕೆ ನಡೆದಿರ್ತಕ್ಕಂಥ ಪ್ರಸಂಗ. ಇದು ಗುರಪ್ಪ ಹೋಗಿ ಗುರುನಾಥಾರೂಢರು ಹೆಂಗಾದ್ರು ಅನ್ನೋದನ್ನ ಹೇಳ್ಬೇಕಾಗೈತಿ ಅಷ್ಟ. ಇದ ಹುಡ್ಕ್ಯಾಗ ಹೋಗಿ ಮಂದಿರ ಕೂಡ ಐತಿ. ಮಂದಿರ ಕರೆಯೋ ಚಿಂತಿಲ್ಲ, ಹುಗ್ಗಿ ಮಾಡೋ ಚಿಂತಿಲ್ಲ. ಜಾತ್ರೆ ಸಂಬಂಧ ಮಾಡೇ ಬಿಟ್ಟಾರ ನಿನ್ನ ಭಕ್ತರು ಎಲ್ಲ. ಇದ ಯಾರ ನಿಮ್ಮ ಭಕ್ತರ ಮಗಳನ್ನೋ ಮೊಮ್ಮಗಳನ್ನೋ ಹೇಳಿ ಯಾರಿಗೆ ಹೇಳ್ತಿ ಅವ್ರು ಕನ್ಯಾ ಕೊಡ್ತಾರ, ನನಗೆ ಗೊತ್ತೈತೆ ಅದು ಮದುವೆ ಮಾಡಿಬಿಟ್ಟು ನಂದು ಅಂತ ಗುರಪ್ಪ ಹಠ ಹೇಳ್ಕೊಂಡು ಕೂತ.
10-20 ಸಾವಿರ ಜನ ಸೇರ್ಯಾರ ಶಿವರಾತ್ರಿ ಜಾತ್ರೆಗೆ. ಕೂಡಿದ ಮಂದ್ಯಾಗ ನನ್ನ ಮದುವೆ ಮಾಡತ್ತ ಹಠ ಹಿಡಿಯಾಕೈತ. ಮದುವೆ ಮಾಡ್ತಾರೋ ಮತ್ತು ಇನ್ನೇನು ಮಾಡ್ತಾರೋ ಅನ್ನೋದನ್ನ ಮತ್ತು ನಾಳಿನ ದಿವಸ ನೋಡಿಕೊಳ್ಳೋಣ ಅಂತ ಹೇಳ್ತಾ ಶಿವಾರೂಪ ಪುಷ್ಪ ಸದ್ಗುರು ಚರಣಾರವಿಂದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಹೋಗೋದು